ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಶಾರ್ದೂಲನೆಂದಂತೆ ರಾವಣ ಕಳುಹಿದ ಶುಕನೆಂಬ ದಾನವನನ್ನು ಪಾಳಯದೊಳು ಹೋಗಿ ಭೇದದಿಂದೊಡೆಯಲು ಕಪಿರಾಜ ಸುಗ್ರೀವನನ್ನು ಸಾಗರ ತೀರಕ್ಕೆ ಹಾರುತ್ತ ಶುಕ ಬಂದ ಗಿಣಿರೂಪ ಧರಿಸಿರಲಾಗಿ ಸುಗ್ರೀವಂಗೆಂದನು ರಾಮನ ತೊರೆಯುತ್ತ ರಾಜ್ಯಕ್ಕೆ ಮರಳೆಂಬುದಾಗಿ. ರಾವಣನಾಣತಿಯಂತೆಯೇ ಶುಕನಾಡೆ ಮುರಿದಿಕ್ಕುತ್ತಾರೆಕ್ಕೆ ಮರ್ಕಟರೆಲ್ಲರೂ ಕೆಡವಿದರಸುರನ ಮುಷ್ಟಿಯುಂ ಖಾತಿಸಿ ನೆಲಕ್ಕೆ ನೋವಿ ನಿನ್ನರುಳುತ್ತ ರಾಮನ ಬೇಡಿದ ಕಪಿಗಳಿಂ ಕಾಪಾಡಲೆಂದು ಖಂಡಿಸಿದನು ರಾಮ ದೂತನ ಹತ್ಯೆಯು ಧರ್ಮಬಾಹಿರ ಕಾರ್ಯವೆಂದು. ರಾಮನ ಭಾರ್ಯೆಯನ್ನಪಹರಿಸಿದ ನೀನು ಹನನಕ್ಕೆ ಯೋಗ್ಯನಾಗಿರುವೆ. ಮಿತ್ರಜ ನಿನಗೆಂದು ಮಿತ್ರನಾಗಿರಲಾರ, ಸಂಗ್ರಾಮದಲ್ಲಿ ನಾಶಗೈವೆ. ದಶಮುಖನಿಗೆ ಕೊಟ್ಟ ಸಂದೇಶವನ್ನು ಕೇಳಿ ಯುವರಾಜ ನಂಗಾದನೆದ್ದ ಸೇನೆಯ ಬಲವನ್ನು ತೂಗಿ ನೋಡಲು ಬಂದ ಗೂಢಚಾರನು ಈತನೆಂದ. ಕಪಿಗಳ ಬಳಿ ಬಂದ ಕುಟಿಲನ ಕಟ್ಟಲು ಸುಗ್ರೀವಾಣತಿಯತ್ತ ಮತ್ತೊಮ್ಮೆ ಬಿಡಿಸೆಂದು ದಾನವ ಮೊರೆಯಿಡೆ ರಾಘವನಾಶ್ವಾಸ ಕೊಟ್ಟ. ಅಭಿಷಕ್ತಗೊಂಡ ವಿಭೀಷಣನೊಂದಿಗೆ ಚರ್ಚಿಸಿ ಮುಂದಾಣ ನಡೆಯ ಸುಗ್ರೀವ ಹನುಮಾದಿ ವೀರರು ಕೇಳ್ದರು ಕಡಲನ್ನು ದಾಟುವ ಬಗೆಯ. ಅಂಬುಧಿಯಾಣ್ಮನ ಪ್ರಾರ್ಥಿಸಿಕೊಳ್ಳಲಿ ಸಗರ ವಂಶೋದ್ಭವನಿವನು ಕಾರ್ಯ ಸಾಫಲ್ಯವನ್ನೊದಗಿಸಿ ಕೊಡುವನು ಶ್ರೀರಾಮಚಂದ್ರ ಲಿಂಗವನು. ಶರಣನ ಮಾತಿಂಗೆ ಸಮ್ಮತಿಸಿದ ರಾಮ ವೇಲೆಯೊಳ್ ದರ್ಬೆಯ ಹಾಸಿ ಕುಳಿತುಕೊಳ್ಳುತ್ತ ದಾರಿ ತೋರೆಂದು ಕೇಳ್ದನು ಸಾಗರನೆದುರಲ್ಲಿ ನಮಿಸಿ. ಸಾಪೇಕ್ಷರಾಗಿ ಸಂಪ್ರಾರ್ಥಿಸಿಕೊಂಡರು ಮೌನವಾಗಿರೆ ಜಲಸಾಂದ್ರ. ಹಾಸಿದ ದರ್ಬೆಯ ತತ್ಪವಾಗಿಸಿಕೊಂಡು ಪವಡಿಸಿದನು ರಾಮಚಂದ್ರ. ಸೀತೆಯ ತಲೆಯನ್ನು ಅನಿಸಿಕೊಳ್ಳುತ್ತಿದ್ದ ತೋಳನ್ನು ನೀಡಿದಾಗಿ ಚಾಚಿ ಪೂರ್ವಾಭಿಮುಖವಾಗಿ ಮಲಗಿದ ರಾಘವ ಸಾಗರನ ದಯೆನೆಚ್ಚಿ. ಮೂರು ರಾಶಿಗಳಿಂದ ಲರ್ಜಿಸಿ ಬೇಡಲು ಸಾಗರ ದಯೆ ತೋರದಿರಲು ಪ್ರಳಯಾಗ್ನಿಯಂತೆಯೇ ಜ್ವಲಿಸಿದ ಶ್ರೀರಾಮ ಕೈಗೆತ್ತಿಕೊಂಡನು ಬಿಲ್ಲು. ಶರಗಳಿಂ ಶರದಿಯ ಬತ್ತಿಸಿ ತರಣಕ್ಕೆ ದಾರಿಯ ಮಾಡುವನೆಂದು ರಾಮನ ರೌದ್ರಾವತಾರಕ್ಕೆ ಬೆಚ್ಚಿದ ರಾಧಾರ ಪ್ರತ್ಯಕ್ಷನಾದ. ವಿಶ್ವಕರ್ಮನ ಪುತ್ರ ನಳನೆಂಬ ವಾನರ ನೈಪುಣ್ಯವನ್ ಪಡೆದಿಹನು. ದಕ್ಷಿಣೋತ್ತರವನ್ನು ಬೆಸೆವಂತ ಸೇತುವೆಯನ್ನು ಕಟ್ಟಬಲ್ಲವನವನು. ಸಾಗರ ನಾಡಿದ ಮಾತಿಂಗೊಡಬಟ್ಟ ಸೇತುವೆ ಕಟ್ಟಲು ನಳನು. ವಾನರ ಮಿತ್ರರು ಒಟ್ಟೈಸಿ ಕೊಡಲೆಂದ ಸಾಧನ ಸಾಮ್ರಾಜ್ಞಿಗಳನ್ನು. ರಾವಣನತಿಯಂತೆ ಕಪಿಗಳ ಪಂಗಡ ಸಾಮಗ್ರಿಗಳ ತರಲೆಂದು ಗೊಂಡಾರಣ್ಯದ ಕಡೆ ತೆರಳಿ ತಂದಿತ್ತು. ಪಾದಾಪಗಳ ಮುರಿದೆಳೆದು ಬಿಲ್ವ ಅಶೋಕವಮ ಕಂದ ಜುಕುಟ ಜಾವ ಕರ್ಣಿಕಾರದ ವೃಕ್ಷಗಳನ್ನು
ತಾಳೆ ತೆಂಗನು ಮೂಲದಿಂ ಕಿತ್ತು ತಂದಾರು ನಿರ್ಮಿಸೆ ಸೇತುವೆಯನ್ನು. ಬೆಟ್ಟದಿಂ ಹೆಬ್ಬಂಡೆಗಳ ಹೊತ್ತು ತಂದಾರು ಕಡಲಂಚಿನಳಿ ಕಂಬ ನೆಡಲು. ತಂದಿದ್ದ ಶಿಲೆಗಳ ಜೋಡಿಸಿಕೊಳ್ಳಲು ಕಪಿಗಳು ಕೊಟ್ಟರು ಹೆಗಲು. ಓಡುತ್ತಾ ಮರ ಕಲ್ಲುಗಳ ತಂದು ಹಾಕಿತ್ತು ವಾನರಾಣಿಕ. ನಳನ ಕೈವಾಡದಿಂ ಸೇತುವೆ ಎದ್ದಿತು ಕಳೆಯಲು ಸೀತೆಯ ಶೋಕ. ಮೊದಲನೇ ದಿನದಲ್ಲಿ 14 ಯೋಜನ ಕಟ್ಟಲು ಸೇತುವೆಯನ್ನು. ಮರುದಿನ ಕ್ರಮಿಸಿತು ಸಾಗರದಗಲಕ್ಕೆ 20 ಯೋಜನಗಳನ್ನು. ಮೂರನೇ ದಿವಸಕ್ಕೆ ಮುನ್ನೇಳು ದೂರವು 22ನ ಕರಂದು. ಉಳಿದ 23 ಯೋಜನವನ್ನು ಕಟ್ಟಿದರೆ 5ನೇ ದಿನ ಮುಗಿದಂದು. 100 ಯೋಜನದುದ್ದ ಅಗಲ ಯೋಜನ 10 ವಾನರ ನಿರ್ಮಿತ ಸೇತುವೆ. ನಳನ ಸಾಧನೆಯನ್ನು ನೋಡಿದ ಸುರರೆಲ್ಲ ಅರಸಿದರ್ನಭದಲ್ಲಿ ನಿಂತು. ಸಿದ್ಧಗೊಂಡಿಹ ಸೇತುವೆನು ಮೆಟ್ಟಿ ಸಾಗಿತು ಕಪಿ ಸೇನೆಯಾಚೆಯ ದಡಕ್ಕೆ. ಹನುಮಾದಿ ಮುಖ್ಯರು ಜೊತೆಗೂಡಿ ನಿಂತರು ರಾಘವರಿವರ ಕೆಲಕ್ಕೆ. ಧನ್ಯವಾದಗಳು.